हैं आप सभी का एसएस न्यूज में। मैं आपके साथ मुस्कान। आज विजयपुर शहर में भाजपा नेता विजयगौड़ा पाटिल के नेतृत्व में स्थानीय लोगों ने सड़क जाम कर विरोध प्रदर्शन करने का एक मामला सामने आया है। दरअसल यह विरोध प्रदर्शन नगर निगम में चल रहे अधूरे कामों को लेकर किया गया। विजयपुर शहर के झमकंडी रोड पर विरोध प्रदर्शन किया गया है। लोक निर्माण विभाग और नगर निगम के अधूरे कार्यों के कारण स्थानीय लोगों को काफी दिक्कतों का सामना करना पड़ रहा है। साथ ही सरदार वल्लभ भाई रोड पर बारिश होने पर स्थानीय लोगों के घरों में पानी घुसने का भी आरोप लगाते हुए उन्होंने इसके खिलाफ निंदा किया और कहा कि इसके खिलाफ जल्द ही कार्य किया जाना चाहिए। और उन्होंने इसके अलावा ये भी कहा कि स्थानीय लोगों की समस्या का शीघ्र समाधान करने की मांग भी की गई है। ನೀವು ಮಾಡಬೇಕಾದ್ರೆ ಇಂಡಿ ರೋಡ್ದಿಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲೇನು ಶಾಪುರ್ ಹಚ್ಚಿ ಮುಳುಕ್ ಮನೆ ಅಂತ ಹಿಡ್ಕೊಂಡು ಏನು ಬರ್ತದ ಆ ಪೊಲೀಸ್ ಹೆಡ್ಕೋಟ್ ಹಿಡ್ಕೊಂಡು ಅದೆಲ್ಲ ಶಿವಾಜಿ ಸರ್ಕಲ್ದಿಂದ ನೀರು ಹೋಗ್ಬೇಕಾದ್ರೆ ಎಲ್ಲ ನೀರು ಹೋಗ್ಬೇಕಾದ್ರೆ ಅದು ಒಂದೇ ದಾರಿ, ಅದನ್ನು ಬಿಟ್ಟು ಮತ್ತೊಂದು ದಾರಿನೇ ಇಲ್ಲ. ಅದನ್ನು ನೀವು ಅದನ್ನೇ ಮಾಡಬೇಕು. ನೀವು ಮಾಡಬೇಕಾದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವ್ರು ನೀವು ಕರ್ಕೋಬೇಕು. ಅವ್ರು ಕರ್ಕೊಂಡು ನೀವು ಮಾಡಿದ್ರೆ ನಿಮ್ಮ ಕೆಲಸ ಒಂದು ವಾರ ಒಳಗೆ DC ಸಾಹೇಬ್ರ ಕನ್ವಿನ್ಸ್ ಮಾಡಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಪ್ರಾಚ್ಯೋತ್ಸವ ಅವರು ಕರೀರಿ, ಸಾರ್ವಜನಿಕರನ್ನು ಕರೀರಿ, ಯಾರ್ಯಾರು ಇಂಟ್ರೆಸ್ಟೆಡ್ ಅದಾರ ಬರ್ತಾರೆ. ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ರಿ. ಅಟ್ಲೀಸ್ಟ್ ಆರ್ಚಾಲಜಿಕಲ್ದವ್ರು ನೀವು ಕಡಿಮೆ ಮಾಡಿ ಕೆಲಸ ಚಾಲೂ ಮಾಡ್ರಿ. ಆಗ್ಲಿಲ್ಲ ಅಂದ್ರೆ ನಾವು ಆರ್ಚಾಲಜಿಕಲ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ. ಯಾಕಂದ್ರೆ ಕಂದಕ್ಕೆ ಮೊದಲಿಂದ ಇದ್ದಿದ್ದೀವಿ ಅದಾವು, ನಾವು ಹೊಸದು ಮಾಡಾಕತ್ತಿಲ್ಲ. ಮೋರೆ ಸಾಹೇಬ್ರೆ, ನಿಮ್ದು ಏನಲ್ಲಿ ಹಂಚನಾಳದ ಐತ್ಲ ನೀರು ಹೋಗಿ ಕುಂದಿರ್ತಾವಲ್ಲ ಅಲ್ಲಿ ತಕ ಕಂದಕದ, ಮತ್ತು ನೀವು ನೀರು ಒಯ್ದು ಅಲ್ಲಿ ಕೊಡಬೇಕಲ್ಲ, ನೀವೇ ಮಾಡಿರಲ್ಲ ಅದನ್ನ ಹಿಂದೆ. ಇದು ನೀರಿನ ಸಲುವಾಗಿ ಅಲ್ಲಿ ಮಾಡ್ಕೊಂಡಿರಲಿಲ್ಲ ಹೇಳಿ, ಮತ್ತೆ ಏನು ಮಾಡೋರು? ಮಾನ್ಯ ವಿಜಯಗೌಡ ಸಾಹೇಬರು ಹಾಗೂ ರಮೇಶ್ ಬಿದ್ನೂರ್ ಸಾಹೇಬರು ಈಗಾಗಲೇ ಈಗೆಲ್ಲ ರಾಮನಗರ ಇಟ್ಕೊಂಡು ಮ್ಯಾಗಿಂದ ಆಟೋ ಆಫೀಸ್ ಇಟ್ಕೊಂಡು ಎಲ್ಲ ನೀರು ಇಲ್ಲೇ ಬರ್ತಾವೆ, ಹೌದಾ? ಈ ಕಡೆ ಮ್ಯಾಗಿನ ನೀರು ಇಲ್ಲೇ ಬರ್ತಾವೆ. ಇಬ್ರಾಹಿಂ ರೋಜಾ ಅತಾಲಟಿ ಹಿಡ್ಕೊಂಡು ನೀರು ಇಲ್ಲೇ ಬರ್ತಾವೆ, ರೈಟಾ? ಇವು ನೀರು ಬಂದು ಹೋಗ್ಬೇಕು ಎಲ್ಲಿ ಅದನ್ನು ಹೇಳ್ರಿ ಮೊದಲು. ಎಲ್ಲ ತಂದು ಅಲ್ಲೇ ಎಲ್ಲಿ ನಮ್ಮ ಮನೆ ಬಲ್ಲೇ ಗಟ್ರಕ್ಕೆ, ಆ ಗಟ್ರಕ್ಕೆ ಕನೆಕ್ಷನ್ ಕೊಡ್ತೀವಿ. ನೀರು ಮುಂದೆ ಎಲ್ಲಿ ಹೋಗ್ಬೇಕು? ಇಂಡಿ ರೋಡ್ದಿಂದ ಏನು ಈ ಕಂದಕದಿಂದ ಬಂದ ಬೊಮ್ಮಳಕ್ಷಿ ಹಿಡ್ಕೊಂಡು ಶಾಪೂರ್ ಅಕ್ಷಿ ಹಿಡ್ಕೊಂಡು ಶಿವಾಜಿ ಸರ್ಕಲ್ ಹಿಡ್ಕೊಂಡು ಇವೆಲ್ಲ ನೀರು ಎಲ್ಲಿ ಹೋಗ್ತಾವೆ? ಎಲ್ಲರೂ ಅದ್ರ ಮ್ಯಾಗ ಎಲ್ಲ ಮನೆಗಳು ಕಟ್ಟಾರ, ಅದ್ರ ಮ್ಯಾಲೆ ಎಲ್ಲ ತಂದು ಎಲ್ಲ ಕಸ ಹೋಗ್ದಾರ. ಆ LH ಬಿದ್ರಿ ದವಾಖಾನೆ ಹಿಡ್ಕೊಂಡು ಸಿಡ್ಜಿಗಳು ಇದು ಹಿಡ್ಕೊಂಡು ಎಲ್ಲನೂ ಬಂದದ. ನೀರು ಹೋಗಂದು ಎಲ್ಲ ತಂದು ಎಲ್ಲ ಇಲ್ಲೇ ಕನೆಕ್ಷನ್ ಕೊಡ್ತೀರಿ. ಎಲ್ಲಿ ಹೋಗ್ಬೇಕದು? ಒಂದು. ಎರಡನೇದ್ದು ಅಲ್ಲಿ 2 ಗಟ್ರ ಮಾಡಿರಿ. ಎಲ್ಲಿ ನಮ್ಮ ಮನೆ ಮಗ್ಗಲ್ದಾಗ ಚೆಂಬರ ಅದು ಬ್ರಿಡ್ಜ್ ಆಗ್ಯದಲ್ಲ, ಆ ಬ್ರಿಡ್ಜ್ ಬಲ್ಲಿ ಮೊದಲು ಒಂದು ಗಟ್ರ ಮಾಡಿರಿ. ಆ ಗಟ್ರ ಮೇಲೆ ಅಲ್ಲಿ ಏನೇನು ಕಟ್ಟಿರೋದು ನಿಮಗೆ ನಿನ್ನೆ ನೋಡಿರಿ ನೀವು, ಹೌದಾ? ಅದ್ರ ಈ ಕಡೆ ಮ್ಯಾಗ ಒಂದು ಗಟ್ರ ಮಾಡಿರಿ. ಅದು ಎಲ್ಲಿ ಹೋಗ್ಬೇಕು ನೀರು? ಯಾರೋ ಜಾಗದಾಗ ಬಂದು ಹರಿ ತೆಗೆದು ಬಿಟ್ಬಿಟ್ರಿ ನೀವು. ಒಟ್ಟ ಅವು ನೀರು ಎಲ್ಲಿ ಬಿಟ್ಟಿರಲ್ಲ, ಬಿಡಲಿ, ನೀರು ಹೋಗೋಕೆ ಒಂದು ದಾರಿ ಮಾಡೋಣ. ಇಲ್ಲಿ ಎಷ್ಟು ಮಂದಿ ಅದಾರ, ಬಡವ್ರು ಇದಾರೆ, ಯಾರು ಶ್ರೀಮಂತರು ಯಾರೂ ಇಲ್ಲ. ಸಾಲ ಸಮುದಾಯ ಮಾಡಿ ಮನೆ ಕಟ್ಕೊಂಡಾರ. ಏನು ಅಂಥ ಪರಿಸ್ಥಿತಿ ಒಳಗೆ ಅಲ್ಲಿ ಹಾವ ಚೋಳ, ನನ್ನ ಮನೆಯಾಗ 7 ಹಾವು ಬಂದಾವ, ಒಂದಲ್ಲ 2, 7. ಏನು ಅಂಥ ಪರಿಸ್ಥಿತಿ ಒಳಗೆ ನಿಮಗೆಲ್ಲ ತೋರಿಸಿನಿ ನಾನು. ಮತ್ತು ಇಂಥದ್ರಾಗ ನೀವೆಲ್ಲ ಇದೇ ರೀತಿ ಮಾಡ್ಕೊತ ಹೋದ್ರೆ ನೀರು ಹೋಗ್ಲಿಕ್ಕೆ ದಾರಿ ಎಲ್ಲಿದೆ? ನಿಮ್ಗೆ ಯಾರಿಗೆ ಇಂಜಿನಿಯರ್ಗಳು ಸ್ವಲ್ಪ ಕುತ್ಕೊಂಡು ಮೋರೆಯವ್ರ, ನೀವಂತೂ ಸೀನಿಯರ್ ಇದ್ದೀರಿ, ಇಲ್ಲಿ ನೀವು ಇಲ್ಲಿ ಇದ್ದವ್ರು ಇದ್ದೀರಿ, ಜೈನ್ ಕಮಿಷನರ್ ಜೋಡಿ ನೀವು ಕೆಲಸ ಮಾಡಿದವ್ರು ಇದ್ದೀರಿ. ಒಬ್ಬ ಯಾರು ತಿಳಿವನ್ ಇದ್ದವ್ರಿಗೆ ಒಬ್ಬ ಇಂಜಿನಿಯರ್ ಕರ್ಕೊಂಡ್ಬಂದು ಮಾಡಿರಿ. ಅದನ್ನು ಸುಮ್ಮನೆ ಬಂದು ಎಲ್ಲರೂ ತಂದು ಎಲ್ಲ ಕನೆಕ್ಷನ್ ತಂದು ಅಲ್ಲೇ ಕೊಟ್ಬಿಡೋದು. ಇಲ್ಲ ಒಂದು ಕೆಲಸ ಮಾಡಿ, ಎಷ್ಟು ಮನೆಗಳದಾವೆ ಎಲ್ಲ ನೀವೇನು ಅಧಿಕಾರಿಗಳಿದಿರಲ್ಲ, ನಿಮಗೆ ಬರೆದು ಕೊಟ್ಬಿಡ್ತಾರೆ, ನೀವೇ ತೊಗೊಂಡ್ಬಿಡ್ರಿ, ರೊಕ್ಕ ಕೊಟ್ಬಿಡ್ರಿ, ಬೇರೆ ಕಡೆ ಕಟ್ಕೋತಾರೆ ಎಲ್ಲರೂ. ಆ ಪರಿಸ್ಥಿತಿ ಆಗಿದೆ ಈಗ. ಏನಾಗ್ಯಾವ ನೀರೆಲ್ಲ ಪೂರ ಎಲ್ಲ ನೀರೆಲ್ಲ ರೋಡ್ ಮ್ಯಾಗ ಬಂದು ನಿಂತ್ಬಿಡ್ತಾವೆ. ಇದನ್ನು ವಿಚಾರ ಮಾಡ್ಬೇಕಲ್ಲ ನೀವೆಲ್ಲ. ಈಗ ಮೊನ್ನೆ ಹೇಳಿ ನಿಮ್ಗೆ ಜೈನ್ ಕಮಿಷನರ್ ಕರ್ಸ್ರಿ ಅಂತ ಹೇಳಿ, ಹಾಸ್ಮೆ ಅಂತೇಳಿ ಕಮಿಷನರ್ ಇದ್ರು, ಗೊತ್ತೈತೆ? ಹಾಸ್ಮೆ ಕಮಿಷನರ್ ಸುತ್ತ ನಾಲೆಜ್ ಐತಿ ಇದನ್ನ. ಅವ್ರನ್ನ ಕರ್ಕೊಂಡ್ಬಂದು ಏನ್ರ ಮಾಡಿ ಏನು ನೀರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನೀವು ಅದನ್ನ ಮಾಡೋದು ಬಿಟ್ಟು ಎಲ್ಲ ಕನೆಕ್ಷನ್ ಇಲ್ಲಿ ಈ ರೋಡ ಈ 2 ವರ್ಷನಾಗ ರಮೇಶ್ ಬಿದ್ದೂರವ್ರು ಹೇಳಿದ್ರು, ಈ ರೋಡ 3 ವರ್ಷನಾಗ 2 ಸಲ ಮಾಡಿರಿ. ಎಷ್ಟು ರೊಕ್ಕ ಹಾಕಿದ್ರಿ ಇದಕ್ಕೆ? 3 ಸಲ ರೋಡ್ ಮಾಡಿರಿ. 3 ಸಲ ರೊಕ್ಕ ತೆಗೆದ್ರಿ. ಯಾರು ಬಿಜಾಪುರದವರು ಭಾಳ ಒಳ್ಳೆಯವ್ರು ಅದಾರ ನಮ್ಮ ಜನ, ಯಾರೂ ನಿಮಗೆ ಕೇಳಿಲ್ಲ. ಇಲ್ಲಿ ಮೊದಲು ಈ ಡ್ರೈನ್ ಮಾಡಿದ್ರಿ, ಈ ರೋಡಿ ಈಚೆ ಕಡೆ ಆಚೆ ಕಡೆ ಒಂದು ಡ್ರೈನ್ ಮಾಡಿದ್ರಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. UGD 3 ಸಲ ಮಾಡಿರಿ, ಕೋಟಿಗಟ್ಟಲೆ ರೊಕ್ಕ ಹಾಕಿರಿ. ಆ ರೊಕ್ಕ ಹಾಕಿ ಡ್ರೈನ್ ತಂದು ಎಲ್ಲಿ ಕನೆಕ್ಷನ್ ಕೊಡ್ತೀರಿ? ಮತ್ತು ಅಲ್ಲೇ ಕ್ವಾಟಿಗೋಡಿಗೆ ತಂದು ಕೊಡ್ತೀರಿ. ಕ್ವಾಟಿಗೋಡಿ ನೀರು ಹೋಗ್ಬೇಕು ಎಲ್ಲಿ? ಈಗ ಮ್ಯಾಗಿನ ಕ್ಯಾಮಣಕತ್ತಿಯಿಂದ ಕಚ್ಚಿಜಾಪುರದಿಂದ ನೀರು ಬರ್ತಿದ್ವಿ ಇಲ್ಲಿ. ಈ ನೀರು ಬಂದು ಈಗ ಶೆಡ್ ಅದಲ್ಲ, ಈ ಶೆಡ್ ಬಲ್ಲೇ ಪೈಪ್ ಇತ್ತು, ದೊಡ್ಡ ಪೈಪ್. ಈ ಶೆಡ್ ಬಲ್ಲೇ ಇವು ನೀರು ಪ್ಯೂರ ಕಂದಕಕ್ಕೆ ಹೋಗಿತ್ತು.
ಆ ಕಂದಕದಿಂದ ಆ ಕಡೆ ಹೋಗ್ತಿತ್ತು, ಅದನ್ನೂ ಬಂದ. ಅವು ಎಲ್ಲ ನೀರು ಬಂದು ಇಲ್ಲಿ ನಿಂತ ಬಳಕ ಯಾರು ಏನು ಮಾಡೋಕ್ಕಾಗ್ತದೆ ಅದನ್ನು? ಇದನ್ನ ಮೊದಲು ಎಲ್ಲರೂ ಕುತ್ಕೊಂಡು ನೀವು ಮೊದಲು ಪ್ಲಾನ್ ಮಾಡ್ರಿ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ದವ್ರು ಕರೆಸ್ರಿ, ನೀವು ಜಿಲ್ಲಾಧಿಕಾರಿಗಳು ಕರೆಸ್ರಿ, ನೀವೆಲ್ಲರೂ ಕೂಡ್ರಿ, ಕೂತೊಂದು ಮೀಟಿಂಗ್ ಮಾಡ್ರಿ, ಒಂದು ಸೊಲ್ಯೂಷನ್ ಮಾಡ್ರಿ. ಇಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ರಮೇಶ್ ಬಿದ್ನೂರು ಅವ್ರು ಒಳ್ಳೆ ಕೆಲಸ ಮಾಡ್ಯಾರ. ನಾನೇ ಇವತ್ತು ನಿನ್ನೆ ಮಾಡ್ಬೇಕಂತ ಮಾಡಿದ್ದೆ. ನಾನೇ ಬಂದ್ ಮಾಡ್ಬೇಕು ರೋಡ್, ನಾನೇ ಸ್ವತಃ ಕುಂಡಿರ್ಬೇಕು ಅಂತ ನಾನು ವಿಚಾರ ಮಾಡಿದ್ದೆ. ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇವರಿಗೆ ಯಾರು ಕಮಿಷನರ್ ಕೂಡ ನಾನು ಮನವಿ ಕೊಟ್ಟಿದ್ದೆ. ನಾನು ಮನವಿನೂ ಕೊಟ್ಟೀನಿ, ಇಲ್ಲ ನೋಡ, ನಾನು ಮನವಿನೂ ಕೊಟ್ಟೇನಿ. ನಾನು ರೋಡೇ ಬಂದ್ ಮಾಡ್ತೀನಿ ಅಂತ ಹೇಳಿದ್ದೆ, ನಾನೇ ಮಾಡೋವಿದ್ದೆ. ಇವತ್ತು ಅವ್ರು ಮಾಡ್ಯಾರ. ಇದಕ್ಕೆಲ್ಲ ಕೂಡ ಒಂದು ಪ್ಲಾನ್ ಸರಿ ಏನ್ರಿ ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ಬದುಕ್ತಾರ, ಇಲ್ಲ ಯಾರೂ ಬದುಕಂಗಿಲ್ಲ. ಆ ಬಾಗವನ್ ಕಾಲನಿ ಪರಿಸ್ಥಿತಿ ನೀವು ನೋಡಿದ್ರೆ ಬೆಳಗ್ಗೆ ವಾಕಿಂಗ್ ಬರ್ತಾರೆ ಹೆಣ್ಮಕ್ಳು, ಎಲ್ಲ ಮೂತಿ ಒತ್ತಿ ಕಟ್ಕೊಂಡು ಬರೋ ಪರಿಸ್ಥಿತಿ ಅದು. ಅಷ್ಟು ಸ್ಮೆಲ್ ಬರ್ತದೆ. ಅದಕ್ಕೆ ಇದನ್ನು ಎಚ್ಚೆತ್ಕೊಂಡು ನೀವು ಏನು ಮಾಡ್ಬೇಕತ್ತೀರಿ, ಒಂದು ಎಲ್ಲರೂ ಕೂಡ ವಿಚಾರ ಮಾಡಿ ಎಲ್ಲ ನೀರು ಕಂದಕದಿಂದ ಏನು ಹೋಗ್ಬೇಕಾಗ್ಯಾವ ನೀರು ಆ ಮುಲ್ಕ್ ಮೈದಾನ ತೋಪ್ ಹಿಡ್ಕೊಂಡು ಪೂರ ಎಲ್ಲ ಕ್ಲೀನ್ ಮಾಡಿ. ನಿಮಗೆ ನೀವು ಹೋದ್ರೆ ಆರ್ಕಾಲಜಿ ಡಿಪಾರ್ಟ್, ಯಾಕಂದ್ರೆ ರಾಜುಗೌಡಗೆ ನೀವು ಅದು ಟೆಂಡರ್ ಕೊಟ್ಟಿದ್ರಿ. ನೀವು ಅವ್ನು ಕಾಂಕ್ರೀಟ್ ಹಾಕಿದ, ಸ್ಟೀಲು ಹಾಕ್ಯಾನ ಅಲ್ಲಿ, ಅವ್ನು ಮಾಡಿಬಿಡ್ಲಿಲ್ಲ. ಅವರು ಯಾಕೆ ಮಾಡಿಬಿಡ್ಲಿಲ್ಲ ಅಂದ್ರೆ ಆ ಕೆಂಪು ಕರಿ ಕಲ್ಲಾಗೆ ನೀವು ಕಟ್ಟಬೇಕು, ಕಟ್ಟಿ ನೀವು 3 ಫೂಟ್ ಗಾಡಿ ಮಾಡ್ರಿ ಅಂತ ಹೇಳಿದ್ರು. ಅದನ್ನ ಮಾಡ್ರಿ. ಅದನ್ನ ನಿಮ್ಮ ವಿಚಾರ ಏನದ ಹೇಳ್ರಿ. ನಾನು ಆರ್ಯ ಆಲೂರ್ಕರ್, ರಿಟೈರ್ಡ್ ತಹಸೀಲ್ದಾರ್, ಪ್ರೈಮ್ ಕಾಲನಿ ನಿವಾಸಿ. ಸುಮಾರು ನಾನು ಅಲ್ಲಿ ವಾಸವಾಗಿ 2.5 ವರ್ಷ ಆಯಿತು. ಆ ಕಾಲನಿ ಒಳಗೆ ಯಾವುದೇ ಒಂದು ಡ್ರೈನೇಜ್ ಕೆಲಸ ಆಗಲಿ, ಹಾಗೂ ರಸ್ತೆ ಕೆಲಸ ಆಗಲಿ, ಮತ್ತು ಲೈಟಿನ ಕೆಲಸ ಆಗಲಿ ಇನ್ನೂವರೆಗೆ ಆಗಿಲ್ಲ. ನಾವು ಸಾಕಷ್ಟು ಸಲ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಬಿಜಾಪುರ ಅವರಿಗೆ 2-3 ಸಲ ಮನವಿಯನ್ನು ಸಲ್ಲಿಸಿದರೂ ಏನೂ ಪ್ರಯೋಜನ ಆಗಿಲ್ಲ. ಅದ ನಂತರ ಕಮಿಷನರ್, ಕಾರ್ಪೊರೇಷನ್ ಇವರಿಗೂ ಕೂಡ ನಾವು ನಮ್ಮ ಕಾಲನಿ ಜನರು ಎಲ್ಲರೂ ಕೂಡಿ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಅವರಿಗೆ ಮನವಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದು. ನಮ್ಮಲ್ಲಿ ಎಲ್ಲ ಮನವಿ ಪತ್ರಗಳು, ಇವೆಲ್ಲ ಮನವಿ ಪತ್ರ ಕೊಟ್ಟಿದ್ದು ಎಲ್ಲ ನಮ್ಗೆ ದಾಖಲೆ ಸಮೇತ ನಾನು ಬಯಸುತ್ತೇನೆ. ಈ ಎಲ್ಲ ಮನವಿ ಕೊಟ್ಟರು ಸುಮಾರು ಒಂದು 10-12 ಮನವಿಯನ್ನು ನಾವು ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಕಮಿಷನರ್ ಹಾಗೂ BDA ಕಮಿಷನರ್ಗೂ ಕೂಡ ವಿನಂತಿ ಮಾಡಿದರೂ ಪ್ರಯೋಜನ ಆಗಿಲ್ಲ. ನಾವು ಅಲ್ಲಿ ನಡಿಬೇಕಾದ್ರೆ ಅಥವಾ ಬೈಸಿಕಲ್ ಮೇಲೆ ಅಥವಾ ಮೋಟರ್ ಸೈಕಲ್ ಮೇಲೆ ಬರಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ನಾವು ಮೊನ್ನೆ ಜೋರಾಗಿ ಮಳೆ ಬಂದು ಮತ್ತಿಷ್ಟು ರೋಡ್ಗಳು ಹದಗೆಟ್ಟಿವೆ. ಕಾರಣ ಇದು ನಮ್ಮ ರಮೇಶ್ ಬಿದ್ನೂರ್ ಇವರ ನೇತೃತ್ವದಲ್ಲಿ ಇವತ್ತು ನಾವು ರಸ್ತೆಯನ್ನು ಬಂದ್ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಅವರು ಕಾರ್ಪೊರೇಷನ್ ಕಮಿಷನರ್ ತಕ್ಷಣ ಬಂದು ನಾವು ಸುಮಾರು 1-1.5 ತಾಸು ಆಯ್ತು ರಸ್ತೆ ಬಂದ್ ಮಾಡಿವಿ. ಇನ್ನೂವರೆಗೆ ಅವರು ಬಂದು ನಮ್ಗೆ ವಿಚಾರ ಮಾಡಿಲ್ಲ. ಕಾರಣ ಕೂಡಲೇ ಕಮಿಷನರ್ ಕಾರ್ಪೊರೇಷನ್ ಇವರು ಬಂದು ಹಾಗೂ BDA ಕಮಿಷನರ್ ಇಲ್ಲಿ ಬಂದು ನಮ್ಮನ್ನು ವಿಚಾರ ಮಾಡಿ ನಮ್ಮ ಏನು ಸಮಸ್ಯೆ ಅದ ಅದನ್ನು ಕೂಡಲೇ ಬಗೆಹರಿಸಿ ಕೊಡುವವರೆಗೆ ನಾವು ರಸ್ತೆಯನ್ನು ಬಂದ್ ಮಾಡುತ್ತೇವೆ. ಕಮಿಷನರ್ ಕಾರ್ಪೊರೇಷನ್ ನನ್ನ ಹೆಸರು ಆರ್ಯ ಆಲೂರ್ಕರ್, ರಿಟೈರ್ಡ್ ತಹಸೀಲ್ದಾರ್.